ಚೆಕ್ಕಿಂಗ್ ಔಟ್. ಇವಾಗ ಆಗ್ರದ ಕಡೆ. ಹಾಂ, ಓಕೆ ಓಕೆ. ಅಟ್ಲೀಸ್ಟ್ ನನಗೀಗ ಆಗ್ರಾ ತನಕ ಸಿಂಗಲ್ ಸ್ಪೀಕರ್ ವರ್ಕ್ ಆದರೂ ಸಾಕು. ಅದೇ ಅದು ನೋಡ್ತೀನಿ. ಅದು ನಾಳೆ ನಿಮಗೆ ಲೊಕೇಶನ್ ಅಪ್ಡೇಟ್ ಮಾಡ್ತೀನಿ. ಹಾಯ್ ಗೈಸ್, ಆಗ್ರಾಗೆ ಇನ್ನೊಂದು 200 ಕಿಲೋಮೀಟ್ರ್ ಇದೆ. ಮಧ್ಯಪ್ರದೇಶ್ ಹೈವೇಲಿದ್ದೀವಿ, ಶಿವಪುರಿ ಕ್ರಾಸ್ ಆಗಿ. ಟೈಮ್ 6:30 ಹಿಂಗಿದೆ ಬಿಸಿಲು. ಕತ್ಲಾಗೋದೇನು ಮೇ ಬಿ 7:38 ಆಗುತ್ತೆ. ಟೆಂಪ್ರೇಚರ್ ಸಹ ಹೆವಿ ಇದೆ. ಆಲ್ಮೋಸ್ಟ್ 43 ಇತ್ತು, ಇವಾಗ ಏನೊಂದು 35-38 ಆಗಿರ್ಬೋದು. 4 ಲೀಟ್ರ್ ನೀರು ಕುಡಿದ್ರೆ ಇನ್ನೂ ಸಾಕಾಗ್ತಾ ಇಲ್ಲ ಗುರು. ವಿದೌಟ್ ವಾಟರ್ ಹೈವೇಲಿ ಬರಬೇಡಿ, ತುಂಬ ಡೇಂಜರಸ್. ಏನಕ್ಕಂದರೆ 43 ಡಿಗ್ರಿ ಹೀಟ್ ಆಗಬೇಕಾದ್ರೆ ನೀವು ವೈಸರ್ ಓಪನ್ ಮಾಡಿದರೆ ಹೀಟರ್ ಮುಂದೆ ಕೂತ್ಕೊಂಡಿರೋ ಫೀಲ್ ಆಗುತ್ತೆ. ನೀರನ್ನು ಪ್ರಾಪರಾಗಿ ಕ್ಯಾರಿ ಮಾಡಿ. ಸ್ವಲ್ಪ ಇನ್ಸುಲೇಟೆಡ್ ಏನಾದರೂ ಇದ್ದರೆ, ಕೋಲ್ಡ್ ಆಗಿರೋದಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀರು ಸಹ ಹೀಟ್ ಆಗುತ್ತೆ ಓಡಿಸ್ಬೇಕಾದ್ರೆ. ಥರ್ಡ್ ಡೇ ಆಗ್ರಾ ರೂಮ್. ಹೀಟ್ ಮಾತ್ರ ಕಿತ್ಕೊಂಡು ಹೊಡಿತಾ ಇತ್ತೆ, ಬಟ್ ಓಕೆ, ನೈಸ್. ಕ್ರಿಯೇಟಿವ್ ವಾಲ್ಸ್, ವೀರ ಕನ್ನಡಿಗರು, ಕನ್ನಡದವ್ರು ಬಂದುಬಿಟ್ಟಿದ್ದಾರೆ ಯಾರು. ಆಗ್ರಾದಾಗ ಅಲ್ಲಿ ಮುಂದಾಯ್ಕಾ ಈಜಿ ಸೈಡ್ ಅಂತ ನಾಯಿ ಇದ್ದು ಅದಕ್ಕೆ. ಇದು ಆಗ್ರಾದ ರೂಮ್ ನಿನ್ನೆ ತೋರಿಸಿರೋ ಹಾಗೆ ಇವಾಗ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ತಾಜ್ ಮಹಲ್ ನೋಡೋಕೆ ಹೋಗಬೇಕು ನಡ್ಕೊಂಡು. ತಾಜ್ ಮಹಲ್ ಒಂದು ಸ್ವಲ್ಪ ನೋಡಿಕೊಂಡು ಮತ್ತೆ ಇವತ್ತು ಚಂಡೀಗಢ ಕಡೆಗೆ, ಮನಾಲಿ ಕಡೆ ಹೋಗಬೇಕಿತ್ತು, ಬಟ್ ಮೋಸ್ಟ್ಲಿ ಆಗಲ್ಲ ನನ್ನ ಪ್ರಕಾರ. ಏನಕ್ಕಂದರೆ ಚಂಡೀಗಢ 460 ಕಿಲೋಮೀಟ್ರ್ ಆಗುತ್ತೆ. ಅದರಿಂದ ಚಂಡೀಗಢ ಮಾಡ್ತಾಯಿದ್ದೀವಿ ಪ್ಲ್ಯಾನ್. ನೋಡೋಣ, ತಾಜ್ ಮಹಲ್ ಹೋಗ್ಬಿಟ್ಟು ಸಿಗ್ತೀನಿ.